ಅವರ ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ವಿ. KGM ಕ್ಷೇತ್ರದ ನಗರಸಭೆ ಸಭಾಂಗಣದಲ್ಲಿ ಸಂಘಟನೆಯ ಮುಖಂಡರು, ದಲಿತ ಮುಖಂಡರು, ಈ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಎಲ್ಲ ಅಧಿಕಾರಿಗಳು, ನಗರಸಭೆಯ ಗೌರವಾನ್ವಿತ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಇಲಾಖೆಯ ಅಧಿಕಾರಿಗಳು, ಸಭೆಗೆ ಗೌರವವನ್ನು ತಂದಿರುವಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು, ಅಭಿಮಾನದಿಂದ ಬಂದ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂಥ ಪತ್ರಕರ್ತರು, ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಾಪೂಜಿ ಅಂತ ಗಾಂಧೀಜಿ ಆದ್ಮೇಲೆ ಬಾಪು ಅಂತ ಕರೆಸ್ಕೊಂಡಿದ್ದಂತ ಒಂದು ಧೀಮಂತ ನಾಯಕ. ಗಾಂಧೀಜಿಯವ್ರನ್ನ ಎಲ್ಲರೂ ಬಾಪು ಅಂತ ಕರೀತಾ ಇದ್ರು. ಗಾಂಧೀಜಿ ಆದ್ಮೇಲೆ ಒಂದು ಬಾಪು ಅಂತ ಕರೆಸ್ಕೊಂಡಂತ ಧೀಮಂತ ನಾಯಕರು ರಾಜಕಾರಣಿಯಾಗಿ ಉಳಿದಿಲ್ಲ. ಕೆಲವೊಂದು ಸಾಧನೆಗಳನ್ನ ಮಾಡ್ತಾ ಸರ್ಕಾರದಲ್ಲಿ ಬಿಹಾರ ಅನ್ನುವಂಥ ರಾಜ್ಯದಿಂದ ಬಂದಿದ್ದಾರೆ. ಇವತ್ತು ಆ ರಾಜ್ಯ ಇನ್ನೂ ಕೂಡ ಏಳಿಗೆ ಆಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದ ಮಟ್ಟಿಗೆ ಅಥವಾ ಬೇರೆ ರಾಜ್ಯಗಳ ಮಟ್ಟಿಗೆ ಆ ರಾಜ್ಯನ ಇನ್ನೂ ಮುಂದುವರಿಸಲಿಲ್ಲ. ಬಹಳ ಜನ ಕಾರ್ಮಿಕರು ಎಲ್ಲ ಕಡೆಗೂ ಬರ್ತಾ ಇರ್ತಾರೆ. ನೋಡಿದಾಗ ಬಿಹಾರದಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ಇವತ್ತು ಕೂಡ ಅದಕ್ಕೆ ನ್ಯಾಯ ಸಿಗಲಿಲ್ಲ. ಅಸ್ಪೃಶ್ಯದ ನೋವನ್ನು ನುಂಗಿ ಮತ್ತೆ BSc ಪದವಿಯನ್ನು ಪಡೆದು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಬಹಳ ಜನ ಒಡನಾಟವನ್ನು ಇಟ್ಕೊಂಡು ಅವರು ವಿದ್ಯಾವಂತರ ಆಗ್ತಾ ಜನರ ಸಮಸ್ಯೆಗಳಿಗೆ, ಅಸ್ಪೃಶ್ಯ ಸಮಸ್ಯೆಗಳು ಏನಿತ್ತು, ಅವತ್ತಿನ ಕಾಲಕ್ಕೆ ಇದ್ದಂತಹ ನೋವನ್ನು ಯಾವ ರೀತಿ ಸರಿಪಡಿಸ್ಬೋದು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಬರ್ತಾರೆ. ಬಹಳ ಚಿಕ್ಕ ವಯಸ್ಸಿಗೆ ಶಾಸಕರಾಗ್ತಾರೆ. 28ನೇ ವಯಸ್ಸಿಗೆ ಶಾಸಕರಾಗ್ತಾರೆ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಸದಸ್ಯರಾಗ್ತಾರೆ. ಪಾರ್ಲಿಮೆಂಟ್ ಮೆಂಬರ್ ಆಗಿ ಸೇವೆ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಬಹಳ ಅನುಭವ ಹೇಗಿದೆ ಅಂತಂದ್ರೆ, ಸರ್ಕಾರದಲ್ಲಿ ಉಪ ರಾಷ್ಟ್ರಪತಿಯಾಗಿ ಸೇವೆಯನ್ನು ಮಾಡಲಿಕ್ಕೆ ದೇವರು ಅವರಿಗೆ ಅವಕಾಶ ಕೊಡ್ತಾರೆ. ಅದಾದ್ಮೇಲೆ ಹೇಗೆ ನಾವು ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ, ಇವ್ರನ್ನ ಕಾರ್ಮಿಕ ಇಲಾಖೆಯ ಶಿಲ್ಪಿ ಅಂತ ಕೂಡ ಕರೀತಾರೆ ಸರ್ಕಾರ ಇವರಿಗೆ. ಯಾಕಂದ್ರೆ ಇವರಿಗೆ ಕೆಲವೊಂದು ಅಧಿಕಾರನ ಅಲಂಕರಿಸಿದಾಗ, ಕೆಲವೊಂದು ಜವಾಬ್ದಾರಿಯನ್ನು ಕೊಟ್ಟಾಗ, ಪೋರ್ಟ್ಫೋಲಿಯೋಸ್ ಕೊಟ್ಟಾಗ ಅದರಲ್ಲಿ ತಂದಂತ ಸುಧಾರಣೆಗಳನ್ನ ನೋಡಿ ಅವರನ್ನು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ತಂದಂತ ಸುಧಾರಣೆಗಳನ್ನು ನೋಡಿ ಕಾರ್ಮಿಕ ಇಲಾಖೆಯ ಶಿಲ್ಪಿ ಅಂತ ಕರೀತಾರೆ. ಅದೇ ಅಲ್ಲದೆ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳ್ತಾರೆ. ನಮಗೆ ಸ್ವತಂತ್ರ ಸಿಕ್ಕ ನಂತರ ಎಷ್ಟೋ ವರ್ಷಗಳ ಕಾಲ ನಾವು ಬರಗಾಲದಿಂದ ತತ್ತರಿಸ್ತೀವಿ. ಮಳೆ ಇರಲ್ಲ, ಬೆಳೆ ಇರಲ್ಲ, ಸರಿಯಾದ ರೀತಿ ವೈಜ್ಞಾನಿಕವಾಗಿರುವಂಥ ಕೃಷಿ ವ್ಯವಸ್ಥೆನ ನಾವು ಅಳವಡಿಸ್ಕೊಳ್ಳದೆ ಇರೋದ್ರಿಂದ ಬಹಳ ವರ್ಷಗಳ ಕಾಲ ನಮಗೆ ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಕೃಷಿ ಮತ್ತು ಆಹಾರ ಇಲಾಖೆಯ ಮಂತ್ರಿಗಳಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆನ ಯಾವ ರೀತಿ ನಾವು ಸುಧಾರಣೆಯನ್ನು ತರ್ಬೋದು, ಆಹಾರ ಧಾನ್ಯಗಳ ಇರುವಂಥ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸುಧಾರಣೆ ಮಾಡ್ಬೋದು ಅನ್ನುವಂಥ ಸಂದರ್ಭದಲ್ಲಿ ಅವರದೇ ಆದ ರೀತಿಯಲ್ಲಿ ಅವರ ಅನುಭವದ ಮೇಲೆ ಕೆಲವೊಂದು ಸುಧಾರಣೆಗಳನ್ನು ಕೃಷಿ ಇಲಾಖೆಯಲ್ಲಿ ತರ್ತಾರೆ. ಅದಾದಮೇಲೆ ವೈಜ್ಞಾನಿಕವಾಗಿರುವಂಥ ಬೆಳೆಯನ್ನು ಬೆಳೀಲಿಕ್ಕೆ ಏನೆಲ್ಲ ದಾರಿಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಆಹಾರ ಧಾನ್ಯಗಳ ಕೊರತೆಯನ್ನು ನಿಲ್ಲಿಸ್ತಾರೆ. ಅದಕ್ಕೆ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಅವ್ರನ್ನ ಕರೀತಾರೆ. ಹಸಿರು ಕ್ರಾಂತಿಯ ಅಧಿಕಾರ ಅಂತಂದ್ರೆ ಗ್ರೀನ್ ರೆವಲ್ಯೂಷನ್ ಯಾವ ರೀತಿ ಅವರು ತರ್ತಾರೆ, ಏನು ವ್ಯವಸ್ಥೆನ ಅವರು ಅಳವಡಿಸ್ತಾರೆ, ಯಾವ ರೀತಿ ಇಡೀ ದೇಶ ಬರೀ ಒಂದು ರಾಜ್ಯಕ್ಕೆ ಅವರು ಯಾವುದೇ ಒಂದು ವ್ಯವಸ್ಥೆಯನ್ನ ತರಲ್ಲ. ಇಡೀ ದೇಶ ತತ್ತರಿಸ್ತಾ ಇರುತ್ತೆ, ಬರಗಾಲದಿಂದ ತತ್ತರಿಸ್ತಾ ಇರುತ್ತೆ. ಮಳೆ ಇರಲ್ಲ, ಬೆಳೆ ಇರಲ್ಲ, ರೈತರಲ್ಲಿ ಆತಂಕ, ಆಮೇಲೆ ಗುಳೆ ಹೋಗ್ತಾರೆ. ಅದಾದ್ಮೇಲೆ ಸಾವು ನೋವುಗಳ ಸಂಕಷ್ಟ ಕೂಡ ಜಾಸ್ತಿ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ವೃತ್ತಿಗೆಡದೆ ಒಂದು ವ್ಯವಸ್ಥೆನ ಸುಧಾರಿಸ್ತಾರೆ ಅಂತಂದ್ರೆ ಹಸಿರು ಕ್ರಾಂತಿಯನ್ನ ತರ್ತಾರೆ. ಯಾವ ರೀತಿ ನಾವು ಹಸಿರು ಕ್ರಾಂತಿಯನ್ನ ತರ್ಬೋದು, ಯಾವ ರೀತಿ ಬರೀ ಮನುಷ್ಯರಿಗೆ ಕಷ್ಟ ಆಗಿರಲ್ಲ, ಪ್ರಾಣಿಗಳಿಗೂ ಕೂಡ ಯಾವ ಹಸುಗಳಿರ್ತವೆ, ಹಸುಗಳನ್ನ ನಂಬ್ಕೊಂಡು ಎಷ್ಟೋ ಕುಟುಂಬಗಳು ಜೀವನ ಮಾಡ್ತಾ ಇರುತ್ತೆ, ಕುರಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರುತ್ತೆ. ಅಂತವರ ಜೀವನನ ಏನು ಸುಧಾರಿಸ್ಬೋದು ಅಂತ ಅಂದ್ಬಿಟ್ಟು ಅವರಿಗೇನೆ ತುಂಬಾ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಅವರು ತಂದಂತ ಕೆಲವೊಂದು ಸುಧಾರಣೆಗಳು ಮತ್ತಿನ್ಯಾರು ಮಾಡ್ಲಿಕ್ಕೆ ಆಗಲ್ಲ. ಆ ಹಸಿರು ಕ್ರಾಂತಿಯ ಸುಧಾರಣೆಯನ್ನ ಏನ್ ತರ್ತಾರೆ, ಆ
ಆವಾಗ ಇಡೀ ದೇಶ ಸುಧಾರಣೆಗೆ ಬರುತ್ತೆ. ದವಸ ಧಾನ್ಯಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ತರೋದು, ರೈತನಿಗೆ ಲಾಭ ತರುವಂತ ಮಾಡೋದು, ವೈಜ್ಞಾನಿಕವಾಗಿರುವಂಥ ಕೃಷಿ ತರಬೇತಿ, ಅದ್ರ ಬಗ್ಗೆ ಎಲ್ಲ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡುವಂಥ ಸೇವೆಯನ್ನು ಮಾಡ್ತಾರೆ. ಯಾವ್ಯಾವ ಅವಕಾಶ ಅವರಿಗೆ ಸಿಗುತ್ತೆ ಸರ್ಕಾರದ ಹಂತದಲ್ಲಿ, ರೈಲ್ವೆ ಮಂತ್ರಿಗಳಾಗಿರ್ಬೋದು, ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆದಾಗ ಕೂಡ ಯುದ್ಧ ಆದಾಗ, ಕೆಲವೊಂದು ಸಾವು ನೋವುಗಳಾದಾಗ ಅವರ ಜೊತೆ ಅವರು ಸ್ಪಂದಿಸುವಂಥ ರೀತಿ ಕೂಡ ಖಂಡಿತವಾಗೂ ಎಲ್ಲ 1971 ಕೂಡ ಅವರು ರಕ್ಷಣಾ ಮಂತ್ರಿ ಆಗಿರ್ತಾರೆ. ಅವಾಗ ಯುದ್ಧ ಮಾಡಿರುವಂಥ ಸೈನಿಕರ ಜೊತೆ ಹೋಗಿ ಅವ್ರನ್ನ ಉರಿದುಂಬಿಸಿ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿರುವಂಥ ಕುಟುಂಬಗಳನ್ನ ಸಂತೈಸ್ತಾರೆ. ಯಾವ ಮನುಷ್ಯ ನೋವಿನಿಂದ ಬೆಳೆದು ಬಂದಿರ್ತಾರೆ, ಯಾವ ಮನುಷ್ಯ ಅಸ್ಪೃಶ್ಯತೆಯ ಕಹಿಯನ್ನ ಉಂಡಿರ್ತಾರೆ, ಯಾವ ಮನುಷ್ಯನಿಗೆ ತಾರತಮ್ಯದ ಚಡಿ ಏಟು ತಿಂದಿರ್ತಾರೆ, ಅವ್ರು ಮಾತ್ರ ಜೀವನದಲ್ಲಿ ಬಹಳ ಎತ್ತರಕ್ಕೆ ನಾವು ಬಹಳ ಎತ್ತರದ ವ್ಯಕ್ತಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹಳ ಎತ್ತರದ ವ್ಯಕ್ತಿಯಲ್ಲಿ ಇವರು ಅಂಬೇಡ್ಕರ್ ಅವರು ಒಂದು ಕಣ್ಣಾದ್ರೆ ಬಾಪೂಜಿ ಅವರು ಇನ್ನೊಂದು ಕಣ್ಣಾಗಿ ಈ ಸಮಾಜದ ಸುಧಾರಣೆಗಳಿಗೋಸ್ಕರ ಅಸ್ಪೃಶ್ಯರು ಒಂದೇ ಎಲ್ಲ ಯಾವ ಸಮಾಜ ತುಳಿತಕ್ಕೆ ಒಳಗಾಗುತ್ತೆ, ಯಾವ ಸಮಾಜ ಅವಮಾನದ ನೋವಿಂದ ಬೆಂದು ಆಚೆ ಬರಕ್ಕಾಗದೆ ಪರಿತಪಿಸ್ತಾ ಇರುತ್ತೆ, ಅವರೆಲ್ಲರೂ ಅಸ್ಪೃಶ್ಯರೇ. ಆ ಜಾತಿ ಈ ಜಾತಿ ಅನ್ನುವಂಥ ತಾರತಮ್ಯ ಬಿಡಿ, ಎಲ್ಲ ದಲಿತರಾಗಿ ಎಲ್ಲ ಅಸ್ಪೃಶ್ಯರಾಗಿ ಸುಧಾರಣೆ ಯಾವ ರೀತಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಸಂಘಟನೆಗಳ ಒಂದು ಕಿವಿಮಾತು ಏನಾಗಬೇಕಂದ್ರೆ, ಎಲ್ಲಿ ಹೋದ್ರೂ ನಿಮ್ಮ ಕ್ರಾಂತಿಕಾರಿ ಹಾಡಿರುತ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹುರುಪು ತುಂಬಬೇಕು. ಯಾವತ್ತು ವಿದ್ಯಾವಂತನಾಗ್ತಾರೆ ಅವನು ಎಲ್ಲದನ್ನ ಮೆಟ್ಟಿ ನಿಲ್ಲುವಂಥ ಶಕ್ತಿ ಅವನಿಗೆ ಸ್ವಯಂ ಪ್ರೇರಿತವಾಗಿ ಸಿಗುತ್ತೆ. ಇವತ್ತು ಅಂಬೇಡ್ಕರ್ ಆಗಿರ್ಬೋದು, ಬಾಬೂಜಿ ಜಗಜೀವನ್ ರಾವ್ ಆಗಿರ್ಬೋದು, ವಿದ್ಯಾರ್ಥಿ ದಸೆಯಲ್ಲಿ ಖಂಡಿತ ಅವರಿಗೆ ಅವಮಾನ ಆಗಿಲ್ವಾ? ಅವ್ರ ಜೀವನದಲ್ಲಿ ಪಾಠವನ್ನ ಕಲೀಲಿಲ್ವಾ? ಅವಮಾನ ಆಗೋದು, ನೋವಾಗೋದು, ಸಮಾಜದಲ್ಲಿ ಇಂಥ ಎಷ್ಟು ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿಗಳು ಅಥವಾ ಸಮಾಜ ಈ ದಾರಿಯಲ್ಲಿ ನಿಂತಿದೆ ಅಂತ ತಿರುಗಿ ನೋಡಿದಾಗ ಅವರು ವಿದ್ಯಾಭ್ಯಾಸ ಎಲ್ಲೂ ಮುಡಿಲಿಲ್ಲ, ಅವರ ಕ್ರಾಂತಿಕಾರಿ ಹೆಜ್ಜೆಯನ್ನ ಎಲ್ಲೂ ಬಿಡಲಿಲ್ಲ. ಸಂಘಟನೆಯಲ್ಲಿದ್ರು, ಹೋರಾಟದಲ್ಲಿದ್ರು, ಸ್ವತಂತ್ರ ಪೂರ್ವದಲ್ಲಿ ಹೋರಾಟದಲ್ಲಿದ್ರು, ಸ್ವತಂತ್ರ ನಂತರದಲ್ಲಿ ಸರ್ಕಾರದ ಜೊತೆಯಲ್ಲೇ ಇದ್ದು ಕ್ರಾಂತಿಕಾರಿ ಹೆಜ್ಜೆಗಳನ್ನ ತಗೊಂಡು ಸಮಾಜದ ಸುಧಾರಣೆಗೆ ಅವರನ್ನೇ ಉಡುಪಾಗಿಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಸಂಘಟನೆಯಲ್ಲಿ ಇರುವಂತ ಎಲ್ಲ ಸೋದರರಲ್ಲೂ ಒಂದು ಕಿಚ್ಚಿದೆ, ಒಂದು ಹಾಡನ್ನ ಆಡೋಗೆ ಆ ನೋವನ್ನ ಹೇಳ್ತಾ ಇರ್ತೀರ. ಆ ಅಭಿಪ್ರಾಯದಲ್ಲೇ ನೀವು ಆಡುವಂತ ಹಾಡಲ್ಲೇ ಎಷ್ಟು ನೋವಿದೆ, ಎಷ್ಟು ಕಷ್ಟಗಳನ್ನ ಎದುರಿಸಿ ಬಂದಿರ್ತಾರೆ ಅನ್ನುವಂತ ಕಿವಿ ಮಾತು ಅದರಲ್ಲಿದೆ. ಅದೇ ವಿದ್ಯಾರ್ಥಿಗಳಿಗೆ ಏನೇ ಹೇಳ್ಬೇಕಂದ್ರೆ, ನಮ್ಮ ಆದಿಯಾಗಿ ನಿಮ್ಮ ಆದಿಯಾಗಿ ಮಕ್ಕಳು ಯಾವತ್ತು ಓದ್ಕೋತಾರೆ, ಓದ್ಕೊಂಡು ವಿದ್ಯಾವಂತರಾಗ್ತಾರೆ. 100 ದಾರಿ ಇರುತ್ತೆ, ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಬದುಕೋದಕ್ಕೆ 100 ದಾರಿ ತೋರಿಸುತ್ತೆ. ನಾನು ಇವತ್ತು ಪುಸ್ತಕ ಓದ್ತಾ ಇದ್ದೆ. ಈ ಪುಸ್ತಕ ಹಸಿರು ಕ್ರಾಂತಿಯ ಒಂದು ಪುಸ್ತಕದ ಸಂಕೇತನೇ ಆಗಿದೆ. ಅದಾದ್ಮೇಲೆ ಅವರಲ್ಲಿ ಕೆಲವೊಂದು ಮೆಸೇಜಸ್ ಓದ್ತಾ ಇದ್ದಾಗ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಇದೆ, ಲಾಸ್ಟ್ ಅಲ್ಲಿ ಅದನ್ನ ನಾನು ಓದ್ದೆ. ಟ್ರೂತ್ ಇಸ್ ಒನ್, ವೇಸ್ ಆರ್ ಮೆನಿ. ಅಂದ್ರೆ ಸತ್ಯದ ಮಾರ್ಗದಲ್ಲಿ ನಡೆಯುವಂಥವ್ರಿಗೆ ಸತ್ಯ ಒಂದೇ ಆಗಿರುತ್ತೆ, ದಾರಿ 3 ಆಗಿರುತ್ತೆ. ಅಂದ್ರೆ ವಿದ್ಯಾವಂತರು ಯಾರು ಆಗ್ತಾರೆ, ಯಾರು ಕಷ್ಟದಿಂದ ಬಂದಿರುವಂತ ಒಬ್ಬ ವಿದ್ಯಾವಂತನಾದಾಗ ಖಂಡಿತವಾಗೂ ಅವರು ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾರೆ. ಇವರು ಆದರ್ಶವಾದಿಗಳು, ಇವರು ಆ ದಾರಿಯಲ್ಲಿ ನಡೆಸುವಂತ ಮೈಲ್ಗಲ್ಲಲ್ಲಿ ನಿಂತಿದ್ದಾರೆ. ಇಡೀ ಮಾನವರಾಗಿರುವಂತದ್ರಲ್ಲಿ ವಿಶ್ವಮಾನವ ಅಂತ ಗುರುತಿಸ್ಕೊಂಡಾಗ ಇವರ ಆದರ್ಶಗಳು, ಇವರ ತತ್ವಗಳು, ಇವರು ನಡೆದಂತ ದಾರಿ, ಇವರು ಬಂದಂತ ಕಷ್ಟಗಳಲ್ಲಿ ನಡ್ಕೊಂಡು ಬಂದಂತ ದಾರಿಯಲ್ಲಿ ಇವರು ಅನುಭವಿಸಿದಂತ ಅವಮಾನ, ನೋವು, ಅದಾದ್ಮೇಲೆ ಅವರು ಬೇರೆ ಇನ್ಯಾರಿಗೂ ಅವಮಾನ ಮಾಡಬೇಕು, ಬೇರೆ ಇನ್ಯಾರಿಗೂ ತೊಂದರೆ ಮಾಡಬೇಕು ಅನ್ನುವಂಥ ದಾರಿಯಲ್ಲಿ ಬದುಕಲಿಲ್ಲ. ಆದರೆ ಯಾರಿಗೆ ಅವಮಾನ ಆಗುತ್ತೆ ಅವ್ರನ್ನ ಯಾವ ದಾರಿಯಲ್ಲಿ ನಡೆಸಬೇಕು, ಅವರಿಗೆ ಸಮಾನತೆಯ ದಾರಿ ಯಾವ ರೀತಿ ತೋರಿಸ್ಬೇಕು. ಆಮೇಲೆ ನಿಮಗೆ ಗೊತ್ತಿತ್ತ, ಅಸ್ಪೃಶ್ಯರು ಮತದಾನ ಮಾಡೋಂಗೆ ಇರಲಿಲ್ಲ, ಮತ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾವ ದಿನಗಳಲ್ಲಿ ಮತ ಹಾಕ್ಲಿಕ್ಕೆ ಅವಕಾಶ ಬರ್ತದೆ? ಯಾಕೆ ಅಂದ್ರೆ ಅಸ್ಪೃಶ್ಯರು ಓದಲಿಕ್ಕೆ ಅವಕಾಶ ಇರಲಿಲ್ಲ, ಅವರಿಗೆ ತಿಳುವಳಿಕೆ ಇರುತ್ತಾ, ಜ್ಞಾನ ಇರುತ್ತಾ, ಸರಿಯಾದ ರೀತಿ ಯೋಚನೆ ಮಾಡಿ ಯಾರಿಗೆ ಮತ ಹಾಕ್ಬೇಕು ಅನ್ನುವಂತ ಸೂಕ್ಷ್ಮ ಆಲೋಚನೆ ಇರುತ್ತಾ ಅಂತ ಕೂಡ ಯೋಚನೆ ಮಾಡಿ ಅಸ್ಪೃಶ್ಯರಿಗೆ ಎಷ್ಟೋ ವರ್ಷಗಳ ಕಾಲ ಮತ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ, ಓದಲಿಕ್ಕೆ ಅವಕಾಶ ಇರಲಿಲ್ಲ. ಇಂಥ ಎಲ್ಲಾ ಸಮಾನತೆಗೋಸ್ಕರ ಇಂಥದಕ್ಕೋಸ್ಕರ ಒಂದು ಹೋರಾಟ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಸ್ವತಂತ್ರ ಬಂದಾದ್ಮೇಲೆ 50-60 ವರ್ಷಗಳ ಕಾಲ ಅವರದೇ ಆದ ರೀತಿಯಲ್ಲಿ
ಸಮಾಜಕ್ಕೆ ತಮ್ಮನ್ನ ಕೊಡುಗೆಯಾಗಿ ಕೊಟ್ಟಿರುವಂತವ್ರು. ಬಹಳ ಕಲಿಯೋದಿದೆ, ಬಹಳ ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ಅವರು ನೋವು ತಿಂದಾದ್ಮೇಲೆ ಇನ್ನೊಬ್ಬರಿಗೆ ನೋವು ಕೊಡುವಂತ ಮನುಷ್ಯರಾಗ್ಲಿಲ್ಲ, ಇಡೀ ಸಮಾಜವನ್ನ ತಿದ್ದಿದ್ದಾರೆ. ಯಾವಾಗ್ಲೂ ಹೇಳ್ತಾ ಇರ್ತೀವಿ ಸಂವಿಧಾನದ ಶಿಲ್ಪಿ ಅವರ ಬಗ್ಗೆ. ಅವರು ಸಂವಿಧಾನದ ಶಿಲ್ಪಿ ಅವರು ಕಾನ್ಸ್ಟಿಟ್ಯೂಷನ್ ರೆವಲ್ಯೂಷನ್ ಮಾಡುವಾಗ, ಕಾನ್ಸ್ಟಿಟ್ಯೂಟ್ ಮಾಡುವಾಗ ಅವರು ಒಂದು ಸಮಾಜದ ನಾಯಕರಾಗಿ ಉಳಿದಿಲ್ಲ. ಇಡೀ ಭಾರತ ದೇಶದ 130 ಕೋಟಿ ಜನಸಂಖ್ಯೆಗೆ ಯಾವ ರೀತಿ ನ್ಯಾಯವನ್ನ ಕೊಡಬೇಕು, ಧರ್ಮವನ್ನ ಕೊಡಬೇಕು, ಸಂಸ್ಕಾರವನ್ನ ಕೊಡಬೇಕು, ಮತ್ತೆ ಸಮಾನತೆ ಅಂತ ಬಂದಾಗ ವಿದ್ಯಾರ್ಥಿ ಅಂದ್ರೆ ಎಲ್ಲ ಜಾತಿ ಸಮುದಾಯದವ್ರಿಗೂ ಒಂದೇ ರೀತಿ ಶಿಕ್ಷಣ, ಒಂದೇ ರೀತಿಯ ಜಾಗದಲ್ಲಿ ಕುತ್ಕೊಂಡು ಓದ್ಬೇಕು, ಒಂದೇ ರೀತಿಯ ಅವಕಾಶಗಳನ್ನ ಸಿಗ್ಬೇಕು ವಿದ್ಯಾರ್ಥಿ ದಶೆಯಲ್ಲಿ ಅನ್ನುವಂತ ನ್ಯಾಯದ ಪರವಾಗಿ ನಿಂತು ಸಮಾನತೆಯ ಬಗ್ಗೆ ಹರಿಕಾರರಾಗಿ ನಡೆದಂತ ಧೀಮಂತ ನಾಯಕರನ್ನ ನಾವು ಜಯಂತಿಯನ್ನ ಮಾಡುವಾಗ ನಮ್ಮಲ್ಲಿ ತುಂಬಾ ಪರಿವರ್ತನೆಯನ್ನ ಮಾಡಿಕೊಂಡಾಗ ಹೋರಾಟಗಾರರಾಗಿ ಕೊಡುಗೆಯನ್ನ ಕೊಡಬೇಕು ಅಂತ ಯಾರು ರಾಜಕಾರಣಿಗಳಾಗಿ ನಿಂತಿರ್ತೀವಿ, ಸಮಾಜದ ಒಂದು ಉದ್ಧಾರಕ್ಕಾಗಿ ತಮ್ಮನ್ನ ತೊಡಗಿಸ್ಕೊಳ್ಳುವಂಥದ್ರಲ್ಲಿ ಎಲ್ಲೂ ಮರಿಬಾರದು ಅಂತ ಈ ದಿನ ನಾನು ಅವರನ್ನ ಆ ಸ್ಮರಣೆಯ ದಿನ ನಾನು ಸಂಕಲ್ಪ ಮಾಡ್ತೀನಿ. ಏನೇ ಮಾಡಲಿ ಸಮಾಜ ಗೌರವದಿಂದ ನೋಡುವಂತ ಕೆಲಸಗಳನ್ನ ಮಾಡಬೇಕು. ಏನೇ ಮಾಡಲಿ ಯಾರನ್ನ ಅಸೂಯೆಯಿಂದ ಗೆಲ್ಲುವಂಥವ್ರು ಆಗ್ಬಾರ್ದು, ಪ್ರೀತಿಯಿಂದ ಗೌರವದಿಂದ ಒಳ್ಳೆ ಕೆಲಸ ಮಾಡೇ ನಾವು ಗೆಲ್ಲುವಂಥವ್ರು ಆಗ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಿನ ಪ್ರತಿಯೊಂದು ಪುಟನೂ ಜೀವನದ ಒಂದು ಹೆಜ್ಜೆ ಆಗ್ಬೇಕು, ಪಾಠ ಆಗ್ಬೇಕು, ಕಲಿಬೇಕು ನಾವು ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ಇದೆಲ್ಲ ನಾವು ಜೀವನದಲ್ಲಿ ಕಲಿಯೋದಕ್ಕೋಸ್ಕರ ಇಂಥ ನಾಯಕರು ನಮ್ಮ ಕಣ್ಮುಂದೆ ಇದ್ದಿರ್ತಾರೆ. ಅವರು ಕೊನೆಯ ಕ್ಷಣ ಅಂದ್ರೆ ಹೃದಯಾಘಾತ ಆದಾಗ ಅವರು ಕೂಡ ಲೋಕಸಭಾ ಸದಸ್ಯರಾಗೇ ಇರ್ತಾರೆ. ಅಂದ್ರೆ ಅಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನ ಅವಕಾಶ ಕೊಟ್ಟ ಎಲ್ಲ ಇಲಾಖೆಗಳಲ್ಲಿ ಸೇವೆಯನ್ನ ಮಾಡಿಕೊಂಡು ಬರುವಂತ ಧೀಮಂತ ನಾಯಕರು. ಮನುಕುಲಕ್ಕೆ ಸೇವೆಯನ್ನ ಮಾಡಿದ್ದಾರೆ, ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರ ಸಾಧನೆಯನ್ನ ನೋಡ್ಕೊಂಡು ಬಂದಾಗ ಕಾರ್ಮಿಕ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಆಹಾರ ಇಲಾಖೆ ಇರ್ಬೋದು, ಯಾರು ಯೋಧರಾಗಿ ಕೆಲಸ ಮಾಡಿರ್ತಾರೆ, ಸೈನಿಕರಾಗಿ ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ಅವರ ಒಡನಾಟ ಅಂತ ನೋಡಿದಾಗ, ಆಮೇಲೆ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಸ್ವತಂತ್ರ ಪೂರ್ವದಲ್ಲಿ ಅವರು ಹೋರಾಟವನ್ನ ನೋಡಿದಾಗ ಅವರು ಸಮಾಜಕ್ಕೆ ಏನು ಕಳಕಳಿ ಇದೆ, ಗೌರವ ಇಟ್ಕೊಂಡಿದ್ದಾರೆ, ಸೇವೆಯನ್ನ ಮಾಡಿದ್ದಾರೆ ಅಂತಂದಾಗ ಯಾವ್ಯಾವ ಸ್ಥಾನಮಾನಗಳನ್ನ ಅಲಂಕರಿಸಿದ್ದಾರೆ ಅವಕ್ಕೆಲ್ಲ ಜೀವ ತುಂಬಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಗೌರವಿಸ್ತೀನಿ, ಆರಾಧಿಸ್ತೀನಿ. ಆರಾಧಿಸೋದು ಅಂದ್ರೆ ಒಂದು ದಿನ ಫೋಟೋ ಇಟ್ಬಿಟ್ಟಲ್ಲ, ಅವರ ಪುಸ್ತಕಗಳಲ್ಲಿರುವಂತ ಪ್ರತಿಯೊಂದು ಸಾಧನೆ, ಕ್ರಾಂತಿಕಾರಿ ಹೆಜ್ಜೆ ಮತ್ತೆ ಅವರ ಸೇವೆಗಳನ್ನ ನಾವು ಮರುಕಳಿಸ್ಬೇಕು. ಪ್ರತಿಯೊಂದು ಜನ್ಮ ದಿನೋತ್ಸವವನ್ನು ಮಾಡಿದಾಗ ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು. ನಾವು ಅದನ್ನ ತಿಳ್ಕೊಳ್ಳುವಂಥವ್ರಾಗ್ಬೇಕು, ಅರ್ಥ ಮಾಡ್ಕೊಳ್ಳುವಂಥವ್ರಾಗ್ಬೇಕು. ನಾವು ಯಾವ ರೀತಿ ಈ ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಖಂಡಿತವಾಗೂ ಒಂದು ಪಾರ್ಕ್ ಅನ್ನ ಮಾಡ್ತೀವಿ. ಅದಾದ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಹೇಳಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ.
தீபாவளி நீ தாண்டி. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.